ಹಿಂದೂ ಯಾರು ಇವರು ಬಾಂಗ್ಲಾದವರು ಇಲ್ವೇ ಇಲ್ಲ ಅಂತೇಳಿ ಪೊಲೀಸರು ಇವ್ರನ್ನೇ ಅರೆಸ್ಟ್ ಮಾಡಿದ್ದಾರೆ ಸರ್. ಹಿಂದೂ ಕಾರ್ಯಕರ್ತರನ್ನೇ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಸರ್ ಹಿಂದೂ ಜಾಗರಣ ವೇದಿಕೆ. ಇದು ಪಾಕಿಸ್ತಾನ ಸರ್ಕಾರ ಐತ್ರಿ ಕರ್ನಾಟಕದಾಗ ಇದ್ದಿದ್ದು. ಅವ್ರಿಗೆ ಬರೀ ಅವರು ಅಟ್ಟೆ ಹುಟ್ಟಬೇಕಾಗ್ಯಾವು. ಆ ಜಾಗರಣ ವೇದಿಕೆದವ್ರು ಇದಕ್ಕೆ ನೋಡ್ರಿ ಸುಮ್ಮನೆ ಕೇಸ್ ಹಾಕೋದು, ತೊಂದರೆ ಕೊಡೋದು ಸರ್ಕಾರದ ಒತ್ತಡದ ಮೇಲೆ. ಆ ಕೆಲಸ ಈ ಸರ್ಕಾರಕ್ಕೆ ಭಯ ಇದೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಹೆಂಗೆ ಮಮತಾ ಬ್ಯಾನರ್ಜಿ ಹುಚ್ಚಿಡ್ದಂಗೆ ಮಾಡಕತ್ತಾಳೆ ನೋಡ್ರಿ. ಇ ಡಿ ಅವ್ರ ಮ್ಯಾಗ ಅಟ್ಯಾಕ್ ಮಾಡೋದು, ಪೊಲೀಸರ ಮ್ಯಾಗ ಅಟ್ಯಾಕ್ ಮಾಡೋದು, ತಾನೇ ಓಡೋಗಿ ಫೈಲ್ ತೊಗೊಂಡು ಓಡಿ ಹೋಗೋದು, ಇವೆಲ್ಲ ಮಾಡಿ ದೇಶದ ಜನರೋಡ ಮೋಸ ಮಾಡ್ಲಕತ್ತಾರೆ ತಮ್ಮ ಮತದ ಸಲುವಾಗಿ. ಈಗ ಬಾಂಗ್ಲಾದಲ್ಲಿ ಏನು ನಮ್ಮ ಹಿಂದೂಗಳ ಒಂದು ಕೊಲೆ ಸುಡ್ಲಾಕತ್ತಾರೆ, ದಿನಾನೂ ಒಂದು ಹತ್ಯೆ ಆಗ್ಲಾಕತ್ತದ. ಬರೀ ಮಾಧ್ಯಮಗಳಲ್ಲಿ ಕಡಿಮೆ ಬರ್ತದೆ. ಆದರೆ ಇದನ್ನೆಲ್ಲ ನೋಡಿದ ಮ್ಯಾಗ ನಾವು ಜಾಗೃತಿ ಆಗದೈತ್ರಿ. ಬಾಂಗ್ಲಾದೇಶಿಯವರು ರೋಹಿಂಗ್ಯಾಗಳಂದ್ರೆ ಇಡೀ ಜಗತ್ತಿನಾಗ ಅತ್ಯಂತ ನೀಚ ವರ್ಗದು. ಅವ್ರು ಎಲ್ಲದಕ್ಕೂ ಹೆಸರಿಲ್ಲ ರೋಹಿಂಗ್ಯಾಗಳು. ಅದಕ್ಕೇ ಬರ್ಮಾದಲ್ಲಿ ಅಲ್ಲಿ ಒಬ್ಬ ಬೌದ್ಧ ಭಿಕ್ಷುಕ ಅವ ಇಡೀ ಕಿತ್ತಿ ಇವನು ಹೊಡೆದು ಹೊರಗೆ ಹಾಕದ. ಈಗ ಹೌದ್ರಿ ಇವತ್ತು ಇವತ್ತು ಜಮ್ಮು ಕಾಶ್ಮೀರ್ನಲ್ಲಿನೂ ಅವರೇ ಅದಾರೆ ಲಕ್ಷಾಂತರ. ಇವ್ರು ಏನು ಮಾಡ್ತಾರೆ, ಇವ್ರನ್ನೆಲ್ಲ ಕರ್ಸ್ಕೋತಾರೆ. ಮತ್ತು ನಮ್ಮ ದುರ್ದೈವ ಅಂದ್ರೆ, ನಮ್ಮ ಜನರದ್ದು ಒಂದು ದುರ್ದೈವ ಏನಂದ್ರೆ ಅವ್ರು ಕಡಿಮೆ ಪಗಾರನಾಗ ಸಿಗ್ತಾರೆ ಅನ್ನೋದು ಒಂದು ಐತಿ. ಇದು ನೋಡ್ರಿ, ನೀವು ಕೊಡಗುದಾಗ ಹೋದ್ರೆ ಮೊನ್ನೆ ನಮ್ಮ ಈ ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಅವರು ಎಲ್ಲ ಒಂದು ಟೀಮ್ ಹೋಗಿದ್ದರು ಕೊಡಗಿಗೆ. ಅವ್ರು ಹೇಳಕತ್ತಿದ್ರು ಎಲ್ಲ ಕಾಫಿ ಸ್ಟೇಟ್ನಾಗೇ ಅವರೇ ನೌಕರಿ ಇದು ಅದಾರ ದುಡಿಯೋರು ರೋಹಿಂಗ್ಯಾಗಳು. ಇದರಿಂದ ಏನಾಗ್ತದಂದ್ರೆ ಇವರು ನಮ್ಮ ಜನ ಉದ್ಯೋಗ ಕೊಡೋದಿಲ್ಲ, ಅವ್ರಿಗೆ ಕಡಿಮೆ ಇದರಲ್ಲಿ ಇವ್ರು ಸಿಗ್ತಾರೆ, ಏನೋ ಕಾರ್ಮಿಕರು. ಹೀಗಾಗಿ ಅದು ಒಂದಿಲ್ಲ ಒಂದು ದಿವಸ ಅವರು ಮೆಜಾರಿಟಿ ಆದರೆ ಈ ಕಾಫಿ ಸ್ಟೇಟು ಕಸ್ಕೋತಾರೆ ಅನ್ನೋದು ಬುದ್ಧಿನೂ ಇಲ್ಲ ನಮ್ಮಲ್ಲಿ. ಹೌದು ರೀ, ಇಲ್ಲ ಭಾಳ ಅದಾರ ಇಲ್ಲಿ. ಅವ್ರಿಗೆ ಒಂದು ರಕ್ಷಾ ಕವಚ ಐತಿ ಅವ್ರ ಏರಿಯಾದಾಗ. ಜುಮ್ಮಾ ಮಸ್ಜಿದ್ ಒಳಗೆ ರಕ್ಷಾ ಕವಚದಾಗ ಇರ್ತಾರೋ, ಹೊರಗೆ ಅಲ್ಲಿ ಯಾರು ಹೋಗೋ ಪರಿಸ್ಥಿತಿನೇ ಇಲ್ಲ. ಒಂದೊಂದು ಹಿಂಗಾಗ್ಬಿಟ್ಟ ಏರಿಯಾಗಳು, ನೀವು ಒಳಗೆ ಹೋದ್ರೆ ಹೊರಗೆ ಬರೋದೇ ಇಲ್ಲ. ಅಲ್ಲಿನೂ KG ಹಳ್ಳಿ DJ ಹಳ್ಳಿದು ಅದೇ ಪ್ರಕರಣ. ನಮ್ಮವರು ಸರಿಯಾಗಿ ಹ್ಯಾಂಡ್ಲಿಂಗ್ ಮಾಡಲಿಲ್ಲ. ನೋಡಿದ್ರಲ್ಲ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು. ಪೊಲೀಸ್ ಜೀಪ್ ಮ್ಯಾಗೆ ನಿಂತು ಇದು ಮಾಡಿದ್ರು. ಅವರಿಗೆ ಒಂದು 4 ಹೊಡೆದಿದ್ರೆ ಬರೀ ಉಗ್ರ ಕ್ರಮ ಕೈ ಕೊಡ್ತೀನಿ ಅಂದೇ ವಾದಿಗಳು ಹೆಚ್ಚಾಗ್ಯಾರ. ಉಗ್ರ ಕ್ರಮ ಕೈ ಕೊಡ್ತೀನಿ ಅಂದಿದ್ರು. ಸರ್ 12ನೇ ತಾರೀಕಿಗೆ